ಎಲ್ರಿಗೂ ನಮಸ್ಕಾರ. ನಾನು ಮಾಡ್ತೀವಿ ಕೋಸಂಬರಿ ಉತ್ತರ ಕನ್ನಡ ಸ್ಪೆಷಲ್ ಆಗಿ. ಯಾವ ಥರ ಮಾಡಬೇಕಂದ್ರೆ ನೋಡಿ, ಸಾಮಗ್ರಿಗಳು: ಜೀರಿಗೆ ತೊಗೊಂಡಿದ್ದೀವಿ, ಒಂದು ಸೌತೆಕಾಯಿ ತೊಗೊಂಡಿದ್ದೀವಿ, ಮತ್ತು 1/4 ಟೀ ಸ್ಪೂನ್ ಉಪ್ಪು ತೊಗೊಂಡಿದ್ದೀವಿ. ಜೀರಿಗೆ 1/4 ಟೀ ಸ್ಪೂನ್ ಸಾಕು. ಮತ್ತು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀವಿ, ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ ಖಾರಕ್ಕೆ. ಈರುಳ್ಳಿ 1 ಪೀಸು, ಮತ್ತು ಕೊತ್ತಂಬರಿ ತೊಗೊಂಡಿದ್ದೀವಿ, ಮತ್ತು ಕ್ಯಾರೆಟು, ಸ್ವಲ್ಪ ಮೊಸರು 1 ಕಪ್ ತೊಗೊಂಡಿದ್ದೀವಿ, ಗಟ್ಟಿ ಮೊಸರು. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇದು ಮಾಡೋದ್ರಿಂದ, ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಸ್ವಲ್ಪ ಶೇಂಗಾದ ಪುಡಿ ತೊಗೊಂಡ್ರಿ, ನೀವು ಆಪ್ಷನ್ಸ್ ಬೇಕಾದ್ರೆ ತೊಗೊಳ್ಳಿ, ಬೇಡಾದ್ರೆ ಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ ಶೇಂಗಾ ಹಿಂಡಿ. ನಿಮ್ಮ ಆಪ್ಷನ್ಸ್ ಬೇಕಾದ್ರೆ ತೊಗೊಳ್ಳಿ, ಬೇಡಂದ್ರೆ ಬಿಡಿ. ನೀರು ಹಿಡ್ಕೊಳ್ಳುತ್ತೆ, ಸ್ವಲ್ಪ ನೀರು ಜಾಸ್ತಿ ಆಗಕ್ಕೆ ಬಿಡೋಲ್ಲ. ಇಷ್ಟು ಐಟಮ್ ಇದ್ದರೆ ಸಾಕು. ಐಟಮ್ ಎಲ್ಲ ಏನು ಮಾಡಬೇಕು, ಒಂದೇ ಇದರಲ್ಲಿ ಮಿಕ್ಸ್ ಮಾಡಬೇಕು. ಯಾವುದೇ ಬೈಸೋದು ಬೇಡ, ಏನು ಬೇಡ. ಅದಕ್ಕೆ ಡೈರೆಕ್ಟಾಗಿ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಿಂಪಲಾಗಿರುತ್ತೆ. ಎಲ್ಲ ಐಟಮ್ ಒಂದಕ್ಕೆ ಹಾಕ್ಕೊಂಡಿವಿ, ಒಂದೇ ಬಾಲ್ಗೆ ಮೊಸರು ಹಾಕ್ಬಿಟ್ಟು ಕಲಿಸ್ಕೊಂಡ್ಬಿಡುತ್ತೆ. ಉಪ್ಪು ಜೀರಿಗೆ ಎಲ್ಲ ಹಾಕ್ಕೊಂಡಿವಿ, ಎಲ್ಲ ಹಾಕಿ ಕಲಿಸ್ಕೊಳ್ಳೋದು ಅಷ್ಟೇ. ಇವಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಶೇಂಗಾ ಹಿಂಡಿ ಯೂಸ್ ಮಾಡ್ಕೊಂಡು, ನೀವು ಬೇಗ ಯೂಸ್ ಮಾಡಿ, ಬೇಡಾದ್ರೆ ಬಿಡ್ಬೋದು. ಒಂದು 4 ಜನ ಊಟ ಮಾಡ್ಬೋದು. ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪಿದ್ರೆ ಇದು ರೆಡಿ ಆಗಿಬಿಡುತ್ತೆ. ಅದಕ್ಕೆ ನಾವು ಕೋಸಂಬರಿ ಅಂತೀವಿ ನಮ್ಮ ಊರ ಕಡೆ. ನೋಡಿ, ಮೊಸರು 1 ಕಪ್ ತೊಗೊಂಡಿದ್ದು ಅಷ್ಟೇ. 1/4 ಲೀಟ್ರ್ ತೊಗೊಂಡ್ರೆ ಸಾಕು. 1 ಲೀಟ್ರ್ ಲೆಕ್ಕ ಆದರೆ 1/4 ಲೀಟ್ರ್ ಸಾಕು. ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇ ಇದು ಪ್ರೊಸೆಸಿಂಗು. ಟೋಟಲ್ ಒಂದು 5 ನಿಮಿಷದಲ್ಲಿ ಆಗುತ್ತೆ ಕಟಿಂಗ್ ಮಾಡ್ಕೊಳ್ಳೋದು, ಎಲ್ಲ ಮಾಡ್ಕೊಳ್ಳೋ ಸೇರಿ. ಮೊಸರು ಬೇಕಾದ್ರೆ ನೀವು ಜಾಸ್ತಿ ಹಾಕೊಳ್ಳಿ, ನಾವು 1/4 ಲೀಟ್ರ್ ಅಷ್ಟು ಹಾಕ್ಕೊಂಡಿದ್ದೇನೆ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡ್ತಾರೆ. ನೀವು ಏನೋ ಪಲ್ಯ ಮಾಡೋಕೆ ಅರ್ಜೆಂಟಲ್ಲಿ ಆಗಿಲ್ಲ ಅಂದರೆ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದು ಫೈನಲ್ ಆಯಿತು ನೋಡಿ, ಮತ್ತು ಕೋಸಂಬರಿ ರೆಡಿ. ಎಲ್ರಿಗೂ ಧನ್ಯವಾದಗಳು. ನಾವು ಹೆಸರುಕಾಳು ಪಲ್ಯ ಮಾಡಿದ್ದೀವಿ, ಮತ್ತು ಒಂದು ತೊಂಡೆಕಾಯಿ ಪಲ್ಯ ಮಾಡಿದ್ದೀವಿ, ಮತ್ತು ಕೋಸಂಬರಿ ಎಲ್ಲ ಸೇರಿಸಿ ಒಂದು ರೊಟ್ಟಿ ಜೊತೆ ತಿಂತಾಯಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಾಯಿ ಹೋಳಿಗೆ ಮಾಡ್ತಾಯಿದ್ವಿ. ಕಾಯಿ ಹೋಳಿಗೆ ಅಂದರೆ ತೆಂಗಿನಕಾಯಿಂದ ತುರಿದ್ಬಿಟ್ಟು ಮಾಡ್ತಾಯಿದ್ದೀವಿ. ತೆಂಗಿನಕಾಯಿ ರುಬ್ಬಿ ಹಾಕ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಪಾಕ ಮಾಡ್ಕೊತಾಯಿದ್ದೀವಿ. ಈಗ ನಾವು ಒಂದು 4 ರಿಂದ 5 ತೆಂಗಿನಕಾಯಿ ಮಾಡ್ಕೊತೀವಿ. ಅದಕ್ಕೆ ಸ್ವಲ್ಪ ರವೆ ಹುರ್ಕೊಂಡ್ಬಿಟ್ಟು, ರವದಲ್ಲಿ ಸ್ವಲ್ಪ 2 ಏಲಕ್ಕಿ ಹಾಕಿ ರುಬ್ಬಿ ಇದಕ್ಕೆ ಹಾಕೋತೀವಿ ಪಾಕಕ್ಕೆ. ಯಾಕಂದ್ರೆ ಬೇಗ ಹಿಡ್ಕೊಳ್ಳುತ್ತೆ. ಸ್ವಲ್ಪ ಅಂದರೆ ಸ್ವಲ್ಪ ಯೂಸ್ ಮಾಡ್ಕೋಬೇಕು ರವೆ. 6 ತೆಂಗಿನಕಾಯಿಗೆ ಒಂದು 6 ರಿಂದ 7 ಟೀ ಸ್ಪೂನ್ ಸಾಕು ರವೆ. ಅದೊಂದು 4 ಏಲಕ್ಕಿ ಅದರಲ್ಲಿ ಹಾಕಿ ರುಬ್ಬಿದ್ದೀವಿ. ನೋಡಿ, 6 ತೆಂಗಿನಕಾಯಿ ನಮ್ದು ಎಷ್ಟಾಗಿದೆ. ಇದು ತುಂಬ ಸುಲಭವಾಗಿ ಮಾಡ್ಬೋದು. ತೆಂಗಿನಕಾಯಿ ಹೋಳಿಗೆನ ಮಾಡಿಬಿಟ್ಟು ಒಂದು ದಿವಸ ಬಿಟ್ಟು ಮಾಡ್ಬೋದು. ಬೆಳಗ್ಗೆ ರಾತ್ರಿ ಮಾಡಿದ್ರೆ ಬೆಳಗ್ಗೆ ಮಾಡ್ಕೋಬೋದು ಒಬ್ಬಟ್ಟನ್ನ. ನಾವು ಬೆಲ್ಲದಲ್ಲೇ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಹೋಳಿಗೆ ಯಾವ ಥರ ಬರುತ್ತೆ ನೋಡಿ. ಹೂರ್ಣ ಇದು ರೆಡಿ. ಇವಾಗ ಮಾಡೋ ವಿಧಾನ ಇದು ನೋಡಿ. ಒಂದು ದಿವಸ ಬಿಟ್ಟು ಮಾಡ್ತಾಯಿದ್ದೀವಿ ನಾವು. ಈ ಥರ ನಾವು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀವಿ ಕಾಯಿ ಹೋಳಿಗೆನ. ಇದರಲ್ಲೂ ಮಾಡ್ಬೋದು ಸುಲಭವಾಗಿ. ಅದೇ ನಾವು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಒಬ್ಬಟ್ಟು ಶೀಟ್ ಮೇಲೆ ಮಾಡ್ತಾಯಿದ್ದೀವಿ ಇವತ್ತು. ಒಂದು 5 ತೆಂಗಿನಕಾಯಿಗೆ ಒಂದು 150 ಗ್ರಾಮ್ ಸಾಕು ಇದು ಬೆಲ್ಲ. ಇನ್ನೊಂದು ಹೋಳಿಗೆ ಮಾಡ್ತಾಯಿದ್ದೀವಿ ನಾವು. ತುಂಬ ಸುಲಭವಾಗಿ ಮಾಡ್ಬೋದು ಹೋಳಿಗೆನ. ಈಸಿ ಮೆಥಡ್ ಇದು. ಸ್ವಲ್ಪ ಗೋಧಿ ಹಿಟ್ಟು ಅಳಕಾಗಿ ಕಲಿಸ್ಕೋಬೇಕು ಚೆನ್ನಾಗಿ. ಒಂದು 2 ಅವರ್ ರೆಸ್ಟ್ ಬಿಡಬೇಕು. ಬಿಟ್ಬಿಟ್ಟು ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ.
ಈ ಥರ ಮನೇಲಿ ಟ್ರೈ ಮಾಡಿ, ತುಂಬ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಮನೇಲಿ ತೆಂಗಿನಕಾಯಿ ಹೆಂಗಿದ್ರೆ ಇರುತ್ತೆ ಎಲ್ಲ ಮಾತ್ರ ನೋಡ್ಕೊಂಬಿಟ್ಟು ಹಾಕಿ. 150 ಗ್ರಾಮ್ ಮಾತ್ರ ಯೂಸ್ ಮಾಡಿದ್ದು 6 ತೆಂಗಿನಕಾಯಿ, ಜಾಸ್ತಿ ಹಾಕೊಂಡಿಲ್ಲ. ನೋಡಿ ಯಾವ ಥರ ಬರ್ತಾಯಿದೆ, ತುಂಬ ಸರಳಾಗಿದ್ದಾನ. ಸ್ವಲ್ಪ ರವೆ ಹಾಕಿದ್ರೆ ಬೆಳಗ್ಗೆನೇ ಬೇಗ ಚೆನ್ನಾಗಿ ಬರ್ತಾಯಿದೆ. ಚೂರೇ ಚೂರು ಯೂಸ್ ಮಾಡ್ಕೋಬೇಕು, ಸುಮ್ಮನೆ ಜಾಸ್ತಿ ಮಾಡ್ಬೋದು. ರವೆ ಕಚ್ಚ ಕಚ್ಚ ಅನ್ನುತ್ತೆ ಹೋಳಿಗೆ. ನೋಡಿ ಯಾವ ಥರ ಬಂತು ಒಳಗೆ. ಕಾಯಿ ಒಳಗೆ ತೆಂಗಿನಕಾಯಿ ಒಳಗೆ ರುಬ್ಬಿದ್ದೀವಿ, ರುಬ್ಬಿಟ್ಟು ಮಾಡ್ತಾಯಿದ್ದೀವಿ. ರುಬ್ಬಿಟ್ಟು ಪುಡಿ ಪುಡಿ ಮಾಡ್ಕೊಂಡಿದ್ದೀವಿ, ಮಾಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು, ಚೆನ್ನಾಗಿ ಬರುತ್ತೆ ಒಳಗೆ. ಜಾಸ್ತಿ ಫ್ಲೇಮ್ ಇಟ್ಟು ಅರ್ಧೋಗ್ಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕು. ನಮಗೆ ಒಳಗೆ ವೈಟ್ ಉಪ್ಪಿಟ್ಟು ಮಾಡಿದ್ದೀವಿ, ಸಣ್ಣ ರವೆದು, ಬಾಂಬೆ ರವೆದು. ಇಲ್ಲಾಂದರೆ ನೀವು ಸುಜಿ ರವೆದು ಮಾಡ್ಬೋದು. ಈ ಥರ ಉಪ್ಪಿಟ್ಟನ್ನ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ಮತ್ತು ಉಪ್ಪಿಟ್ಟು ಅವತ್ತೇ ಮಾಡಿದ್ದೀವಿ ಬೆಳಗ್ಗೆ ನಾಷ್ಟಕ್ಕೆ. ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಮತ್ತು ನಾಷ್ಟ. ಉಪ್ಪಿಟ್ಟು ಕೂಡ ನೀವು ಟ್ರೈ ಮಾಡ್ಬೋದು. ಈ ಥರ ಮಾಡೋದು ಹೆಂಗೆ ಅಂತ ನಾವು ನೋಡೋಣ ಇವಾಗ. ತುಂಬ ಸುಲಭವಾಗಿ ಮಾಡ್ಬೋದು ಉಪ್ಪಿಟ್ಟನ್ನ. ನಮ್ಮದು ಕಲಬುರಗಿ ಸ್ಪೆಷಲ್ ಉಪ್ಪಿಟ್ಟು ಮಾಡಿದ್ದೀವಿ ನಾವು ಅವತ್ತು. ಉಪ್ಪಿಟ್ಟು ಮಾಡೋ ವಿಧಾನ: ಫಸ್ಟಿಗೆ ಒಂದು ಬಾಣಲೆ ಎಣ್ಣೆ ಹಾಕ್ಕೊಂಡಿದ್ವಿ, ಒಂದು 5ರಿಂದ 6 ಟೀ ಸ್ಪೂನು. ಮತ್ತು ಒಂದು 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ವಿ. ಆಮೇಲೆ ಅದಕ್ಕೆ ಕಡಲೆ ಬೀಜ, ಉದ್ದಿನಬೇಳೆ 1 ಟೀ ಸ್ಪೂನು, ಕಡಲೆ ಬೀಜ 2 ಟೀ ಸ್ಪೂನು, ಮತ್ತು ಕಡಲೆಬೇಳೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ವಿ. ಉದ್ದಿನಬೇಳೆನೂ 1 ಟೀ ಸ್ಪೂನ್ ಹಾಕ್ಕೊಂಡಿದ್ವಿ. ಸ್ವಲ್ಪ ರೆಡ್ ಆಗೋರು ಹುರ್ಕೊಂಡ್ಬಿಡೋಣ. ಸ್ವಲ್ಪ ಬ್ರೌನ್ ಕಲರ್ ಕೆಂಪಾಗಿರಬೇಕು, ಹತ್ತಿ ಹೊತ್ತಿಸಬಾರ್ದು ಕೂಡ. ತುಂಬ ಸುಲಭವಾಗಿ ಒಂದು 5 ನಿಮಿಷದಲ್ಲಿ ಉಪ್ಪಿಟ್ಟು ಮಾಡ್ಬೋದು. ಚೆನ್ನಾಗಿ ರೆಡ್ ಆಗಬೇಕು ಇದು. ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ರೆಡ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರೆಡ್ ಆದಮೇಲೆ ಕರಿಬೇವು ಹಾಕೊಂಡ್ಬಿಟ್ಟು ಈರುಳ್ಳಿ ಹಾಕೊಂಡ್ಬಿಡೋಣ. ಈರುಳ್ಳಿ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀವಿ, 1-2 ಗಡ್ಡೆ ಈರುಳ್ಳಿ ತೊಗೊಂಡಿದ್ವಿ. ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿ. ಸೊ 2 ಈರುಳ್ಳಿ ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ. ಮೆಣಸಿನ್ಕಾಯಿ ಬೇಕಾದ್ರೆ ಇದು ಜಾಸ್ತಿನೇ ಹಾಕೋಬೋದು. ನೋಡಿ ಕಡಲೆ ಬೀಜ ನಮ್ಗೆ ಹೆಂಗೆ ಕೆಂಪಾಗಿ ಕಾಣ್ತಾ ಇದೆ. ಈ ಥರ ಇದೊಂದು ಇದಾದ ಮೇಲೆ ಪ್ರೊಸೆಸ್ ಆದಮೇಲೆ ನೀರು ಹಾಕೊಳ್ಳೋಣ. ನಾವು ಅರ್ಧ ಕೆಜಿಗೆ ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ಸಣ್ಣ ರವೆಗೆ. ಅರ್ಧ ಕೆಜಿ ಉಪ್ಪಿಟ್ಟಿಗೆ. ಮತ್ತು 2 ಟೇಬಲ್ ಸ್ಪೂನ್ ದಪ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ನಾವು ನೀರು ಹಾಕೋತೀವಿ ಅಷ್ಟೇ. ಇವಾಗ 4 ಗ್ಲಾಸ್ ನೀರು ಹಾಕೋತೀವಿ ಅರ್ಧ ಕೆಜಿಗೆ. ಉಪ್ಪು ಬಂದು 2 ಟೀ ಸ್ಪೂನು ದಪ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅರ್ಧ ಲಿಂಬೆಹಣ್ಣು ಹಾಕ್ತಾಯಿದ್ದೀವಿ ಇದಕ್ಕೆ. ಅರ್ಧ ಲಿಂಬೆಹಣ್ಣು ಹಾಕಿದ್ರೆ ಸಾಕು ಇದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ವೈಟ್ ಕಲರ್ ಉಪ್ಪಿಟ್ಟು, ಸಣ್ಣ ರವೆದು. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ಉಪ್ಪಿಟ್ಟನ್ನ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲಿ ಮಾಡೋದು ತುಂಬ ಆರೋಗ್ಯವಾಗಿರುತ್ತೆ. ನೋಡಿ ಇವಾಗ ಕುದೀತಾ ಇದೆ ನೀರು. ಕುದಿಯೋ ನೀರಿಗೆ ರವೆ ಹಾಕೊಂಡ್ಬೇಡ ಅರ್ಧ ಕೆಜಿ.
ನೀವು ಬೇಕಾದ್ರೆ 5 ಗ್ಲಾಸ್ ನೀರು ಹಾಕೋಬೋದು. ನಾನು 4 ಗ್ಲಾಸ್ ನೀರು ಹಾಕೊಂಡಿದ್ದೆ ಅರ್ಧ kg ರವೆಗೆ. ತುಂಬ ಚೆನ್ನಾಗಿ ಬಂತು ನಮ್ಮದು, ಯಾವುದೇ ಗಂಟೆ ಇರಲಿಲ್ಲ ಏನಿಲ್ಲ, ತುಂಬ ಸೂಪರಾಗಿ ಬಂತು ಉಪ್ಪಿಟ್ಟು. ಎಷ್ಟೊಂದು ಈಜಿ ಅಂದರೆ ತುಂಬ ಈಜಿ ಉಪ್ಪಿಟ್ಟು ಮಾಡೋದು. 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಉಪ್ಪಿಟ್ಟು. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಲಾಸ್ಟ್ ಟೈಮಲ್ಲಿ ಸಣ್ಣ ರವೆ ಇರುತ್ತಲ್ಲ, ಗಂಟಾಗೋ ಚಾನ್ಸ್ ಇರುತ್ತೆ. ಕೈ ಹೊಡಿತಾನೆ ಇರ್ಬೇಕು ನೀವು. ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ಫೈನಲ್ ಅಂತ. ಅದು ಯಾವ ಥರ ಬಂತು ನಮ್ಮ ಉಪ್ಪಿಟ್ಟು ಕಾಯಿ ಹೋಳಿಗೆ ಮತ್ತು ಚಟ್ನಿ ಮಾಡಿದ್ದೀವಿ ನಾವು. ಕಾಯಿ ಚಟ್ನಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂತು ನಮಗೆ. ಒಬ್ಬಟ್ಟು ಮೇಲೆ ತುಪ್ಪ ಹಾಕಿದ್ದೀವಿ, ಎಣ್ಣೆ ಎಲ್ಲ ಅದು ಜಾಸ್ತಿ ಹಾಕಿರೋದು. ತೊಗೊಂಡು ತಿಂತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಬಂದು ಉಪ್ಪಿಟ್ಟು. ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಶೇರ್ ಮಾಡಿ ತಪ್ಪದೆ. ಎಲ್ಲರ ಮನೆಯಲ್ಲಿ ನಮ್ಮ ಮನೆ ರೆಸಿಪಿ ಆಗಲಿ. ಧನ್ಯವಾದಗಳು.